ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಬಸವಾದಿ ಪ್ರಮಥರನ್ನ, ಪರಮಾರಾಧ್ಯ ಗುರುದೇವರನ್ನ ನನ್ನ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿ, ಸಿದ್ಧಗಂಗೆಯ ಪುಣ್ಯಭೂಮಿಯ ದಾಸೋಹ ಸೇವಾಕರ್ತೃಗಳಾಗಿ ಅಖಂಡ ದಾಸೋಹ ಮತ್ತು ಲಿಂಗ ತಪಸ್ಸಿನ ಮೂಲಕ ನಾಡಿನ ತುಂಬ ಪ್ರಖ್ಯಾತಿಯನ್ನು ಪಡೆದು ಎಲ್ಲರಿಗೂ ಕೂಡ ತಮ್ಮ ತಪೋ ಬೆಳಕನ್ನು ಬೀರಿರುವಂತಹ ಸಿದ್ಧಗಂಗೆಯ ಶಿವನಿಧಿಗಳು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಶಿವಕುಮಾರ ಮಹಾಶಿವಯೋಗಿಗಳವರ ದಿವ್ಯ ಚೈತನ್ಯಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವ ಪರಮ ಪೂಜ್ಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ, ಶ್ರೀಮಠದ ಕಿರಿಯ ಶ್ರೀಗಳು ಹಾಗೂ ರುದ್ರಾಕ್ಷಿಯ ಕುರಿತು ತಮ್ಮ ಅನುಭವದ ನುಡಿಗಳನ್ನು ಹೇಳಲಿರುವಂತಹ ಪರಮ ಪೂಜ್ಯರ ಪಾದಕಮಲಗಳಿಗೆ ವಂದಿಸಿ, ಹಾಗೂ ಈ ಒಂದು ಕಾರ್ಯಕ್ರಮದ ಅಕ್ಕಮಹಾದೇವಿ ಜಯಂತಿಯ ಕುರಿತು ಮಾತನಾಡಲಿರುವಂತಹ ಲೋಕೇಶ್ವರಿ ತಾಯಿಯವರಲ್ಲಿಯೂ ಹಾಗೂ ಎಲ್ಲ ಪರಮ ಪೂಜ್ಯರಲ್ಲಿಯೂ ಆಗಮಿಸಿರುವಂತಹ ಎಲ್ಲ ಅನುಭಾವಿಗಳೇ, ಮಾತೆಯರೇ, ಮುದ್ದು ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ನಾನು ತಮಗೆಲ್ಲರಿಗೂ ಕೂಡ ಬಸವಣ್ಣನವರ ಒಂದು ವಚನವನ್ನು ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬಸವಣ್ಣನವರು ಈ ಜಗತ್ತಿನಲ್ಲೇ ಆಗಿ ಹೋದಂತಹ ಮಹಾದಾರ್ಶನಿಕ ಮಹಾಪುರುಷರು. ಅವರು ಹೇಳ್ತಾರೆ, ನಂಬಿಕೆಯನ್ನು ಕುರಿತು ಅವರೊಂದು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆವವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ಬಸವಣ್ಣವರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಬಹಳ ಉನ್ನತವಾದಂತಹ ವಿಚಾರವನ್ನ ಬಹಳ ರಸಪೂರ್ಣವಾಗಿ, ಸ್ವಾರಸ್ಯಪೂರ್ಣವಾಗಿ ನಮಗೆಲ್ಲರಿಗೂ ತಿಳಿಯುವಂತೆ ಸುಲಲಿತವಾಗಿ ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ. ಏನು ಅಂದ್ರೆ, ವಿಶ್ವಾಸೋ ಫಲದಾಯಕ ಅನ್ನುವಂತಹ ಒಂದು ಮಾತು ಬರ್ತದೆ. ಅಂದ್ರೆ ಇಟ್ಟಂತ ವಿಶ್ವಾಸ ಯಾವಾಗ ಕೂಡ ಹುಸಿ ಆಗೋದಿಲ್ಲಂತೆ. ಅಂದ್ರೆ ವಿಶ್ವಾಸ ಯಾರ ಮೇಲೆ ಇಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ವಾಲ್ಮೀಕಿ ಮೊದಲು ತನ್ನ ಹೆಂಡತಿ ಮಕ್ಕಳ ಮೇಲೆ ವಿಶ್ವಾಸವನ್ನು ಇಟ್ಟು ಆತ ಕೊಲೆ ಸುಲಿಗೆ ಮಾಡಿದ. ಯಾವಾಗ ಆತನಿಗೆ ನಾರದನ ದರ್ಶನವಾಗಿ ಆತನಿಗೆ ಆತ್ಮಬೋಧೆ ಉಂಟಾಯಿತು, ಆವಾಗ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಆತ ಮಹಾ ದಾರ್ಶನಿಕ ಕವಿಯಾದ. ರಾಮಾಯಣ ಅನ್ನುವಂತಹ ಮಹಾಕಾವ್ಯವನ್ನ ನಿರ್ಮಾಣ ಮಾಡುವಂತಹ ಮಹಾಶಕ್ತಿಯನ್ನು ಪಡ್ಕೊಂಡ. ಅದಕ್ಕಾಗಿ ನಾವು ನಂಬಿಕೆ ಯಾರ ಮೇಲೆ ಇಡ್ತೀವಿ ಅನ್ನುವಂತಹದ್ದು ಬಹಳ ಮುಖ್ಯ. ಹಾಗಾಗಿ ಬಸವಣ್ಣವ್ರು ಹೇಳ್ತಾರೆ, ಸುಮ್ಮನೆ ಅಳತಾ ಕರಿತಾ ಯಾರ್ಯಾರಿಗೋ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ಆ ಪರಮಾತ್ಮನ ಧ್ಯಾನ ಚಿಂತನೆಯನ್ನು ಮಾಡ್ತಾ ನಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಬಸವಣ್ಣವರು ಬಹಳ ಸುಂದರವಾಗಿ ಹೇಳ್ತಾರೆ. ಇದೇ ಮಾತನ್ನ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಬಹಳ ಅದ್ಭುತವಾದಂತಹ ಮಾತು, ತಾವೆಲ್ಲರೂ ಕೇಳಲೇಬೇಕು. ಫೇತ್ ಇನ್ ಯುವರ್ ಸೆಲ್ಫ್, ಫೇತ್ ಇನ್ ಯುವರ್ ಗಾಡ್ ಅಂತ ಹೇಳ್ತಾರೆ. ಅವರು ಮೊದಲು ಭಗವಂತನ ಮೇಲೆ ನೀವು ನಂಬಿಕೆ ಇಡ್ರಿ ಅಂತ ಹೇಳಿಲ್ಲ. ಅದು ಫೇತ್ ಅಂತ ಎರಡು ಬಾರಿ ಹೇಳಿದ್ರು. ಬರೀ ಒಂದು ಬಾರಿ ಹೇಳ್ಬೋದಾಗಿತ್ತಲ್ಲ, ಎರಡು ಬಾರಿ ಯಾಕೆ ಹೇಳಿದ್ರು? ಯಾಕಂದ್ರೆ ವಿಶ್ವಾಸ ಗಟ್ಟಿಯಾಗಿರ್ಬೇಕು, ವಿಶ್ವಾಸ ನಂಬಿಕೆ ಗಟ್ಟಿಯಾಗಿರ್ಬೇಕು ಅನ್ನುವಂತಹ ಉದ್ದೇಶದಿಂದ ಅವ್ರು ಏನು ಹೇಳಿದ್ರು, ಎರಡು ಬಾರಿ ಫೇತ್ ಅಂತ ಹೇಳಿದ್ರು. ಅದಾದ್ಮೇಲೆ ಇನ್ ಯುವರ್ ಸೆಲ್ಫ್ ಅಂದ್ರೆ ನಿನ್ನ ಮೇಲೆ ನಿನಗೆ ಭರವಸೆ ಇರ್ಲಿ. ತನ್ನ ಮೇಲೆ ಭರವಸೆ ಇಲ್ಲದವನು ಇನ್ನೊಬ್ಬರ ಮೇಲೆ, ಪರಮಾತ್ಮನ ಮೇಲೆ ಭರವಸೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಮೊದಲು ನಿನ್ನಲ್ಲಿ ನೀನು ವಿಶ್ವಾಸವುಳ್ಳವನಾಗು, ನಿನ್ನಲ್ಲಿ ನೀನು ದೃಢವಾದ ನಂಬಿಕೆ ಉಳ್ಳವನಾಗು, ಆಗ ನಿನಗೆ ಆ ಪರಮಾತ್ಮನ ದರ್ಶನ ಆಗೇ ಆಗ್ತದೆ ಅನ್ನುವಂತಹ ವಿಚಾರವನ್ನ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಅದಕ್ಕಾಗಿ ಮೊದಲು ತಮ್ಮಲ್ಲಿ ದೃಢವಾದ ವಿಶ್ವಾಸ ಇರಬೇಕು. ದೃಢವಾದ ವಿಶ್ವಾಸ ಇದ್ದಾಗ ಮಾತ್ರ ಆ ಯಶಸ್ಸಿನ ಫಲ ಸಿಗಲಿಕ್ಕೆ ಸಾಧ್ಯ. ಆ ದೃಢವಾದ ವಿಶ್ವಾಸದಿಂದ ಮತ್ತು ಹಣ್ಣಾದ ಭಕ್ತಿಯಿಂದ ಮತ್ತು ಭಾವ ತುಂಬಿ ಆ ಪರಮಾತ್ಮನನ್ನ ನಾವು ಸ್ಮರಣೆ ಮಾಡಿದಾಗ ಆ ಪರಮಾತ್ಮ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಎಲ್ಲ ಈಡೇರಿಕೆಗಳನ್ನ, ಇಚ್ಛೆ ಬಯಕೆಗಳನ್ನೆಲ್ಲವುಗಳನ್ನ ಕೂಡ ಆತ ಸಿದ್ಧಿಸುವಂತೆ ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂಥದ್ದು ಬಸವಣ್ಣನವರ ವಿಚಾರ. ಅದಕ್ಕಾಗಿ ವಿಶ್ವಾಸ ಜೀವನದಲ್ಲಿ ಎಷ್ಟು ಮುಖ್ಯ ಅಂತಂದ್ರೆ, ನಾವು ತೆಗೆದುಕೊಳ್ಳುವಂತಹ ಶ್ವಾಸ, ನಾವು ಈ ಭೂಮಿ ಮೇಲೆ ಜೀವಿಸಬೇಕಾದ್ರೆ 3 ಪ್ರಮುಖವಾಗಿ ಬಹಳ ಮುಖ್ಯ. ಒಂದು ಆಹಾರ, ಇನ್ನೊಂದು ಗಾಳಿ, ಇನ್ನೊಂದು ನೀರು. ಅದರಲ್ಲೂ ಮುಖ್ಯವಾಗಿ ಗಾಳಿಗೆ ಏನಂತ ಕರಿತೀವಿ? ಶ್ವಾಸೋಚ್ಛ್ವಾಸದಿಂದನೇ ನಮ್ಮ ಜೀವ ಆಧಾರವಾಗಿರುವಂತಹದ್ದು. ಆ ಶ್ವಾಸ ಈ ಜೀವಕ್ಕೆ ಎಷ್ಟು ಮುಖ್ಯನೋ ಅದೇ ರೀತಿ ಆ ಪರಮಾತ್ಮನ ಮೇಲೆ ನಾವು ಜೀವವಿರುವ ತನಕ ಆತನ ನಾಮಸ್ಮರಣೆ, ಆತನ ಮೇಲೆ ಒಂದು ದೃಢವಾದ ವಿಶ್ವಾಸ ನಮಗೆ ಅಷ್ಟೇ ಮುಖ್ಯ. ಅದಕ್ಕಾಗಿ ಎಲ್ಲರೂ ಕೂಡ ದೃಢಚಿತ್ತರಾಗಿ ಶಾಂತ ಮನಸ್ಕರಾಗಿ ಆ ಪರಮಾತ್ಮನನ್ನ ಧ್ಯಾನಿಸುವಂತಹ ಒಂದು
ಒಳ್ಳೆಯ ಕೆಲಸವನ್ನ ಪೂಜ್ಯರ ಅನುಗ್ರಹದಿಂದ ನಾವೆಲ್ಲರೂ ಮಾಡೋಣ ಎಂದು ಹೇಳುತ್ತಾ ನನ್ನೊಂದೆರಡು ನುಡಿಗಳನ್ನ ಪರಮ ಪೂಜ್ಯರ ಪಾದಕ್ಕೆ ಅರ್ಪಿಸುತ್ತೇನೆ.